ಇನ್ನು ಡಿಸಿಎಂ ಹುದ್ದೆ ಹಾಗೂ ಕೆಪಿಸಿಸಿ ಪಟ್ಟದ ಬಗ್ಗೆ ಫ್ರೀಡಂ ಟಿವಿ ಜೊತೆ ಈಶ್ವರ್ ಖಂಡ್ರೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ತಾವು ಈ ಬಾರಿ ಏನಾದ್ರು ಅವರು ಇದರಲ್ಲಿ ಡಿಸಿಎಂ ಅಥವಾ ಏನಾದ್ರು ಕೆಪಿಸಿಸಿ ಪಟ್ಟಕ್ಕೆ ಏನಾದ್ರು ತಮ್ಮ ಹೆಸರು ಕೇಳಿ ಬರ್ತಾ ಇದೆ, ಯಾವ ಒಂದು ಆಕಾಂಕ್ಷಿ ಆಗಿದ್ರಿ ಸರ್? ನೋಡಿ, ಆ ಹುದ್ದೆ ಬೇಕು, ಈ ಹುದ್ದೆ ಬೇಕು ಅಥವಾ ಈ ಸ್ಥಾನಮಾನ ಬೇಕು ಅಂತ ನಾವು ಕೇಳಿದವರಿಲ್ಲ. ಇವತ್ತು ನನಗೆ ಯಾವಾಗ ಕಾರ್ಯಾಧ್ಯಕ್ಷನಾಗಿ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದ್ರು ಆ ಸಮಯದಲ್ಲಿ ನಾನು ಒಬ್ಬನೇ ಕಾರ್ಯಾಧ್ಯಕ್ಷನಾಗಿ ಇಡೀ ರಾಜ್ಯದಾದ್ಯಂತ ಸುತ್ತಾಡಿ ಪಕ್ಷ ಬಲವರ್ಧನೆ ಮಾಡಿದ್ದೇವೆ ದಿನೇಶ್ ಗುಂಡೂರಾವ್ ಜೊತೆಯಲ್ಲಿ. ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮೇಲೇನು ಸುಮಾರು 4-5 ಜನ ಕಾರ್ಯಾಧ್ಯಕ್ಷರ ಜೊತೆಯಲ್ಲಿ ನಾನು ಇಡೀ ರಾಜ್ಯದಾದ್ಯಂತ ಸುತ್ತಾಡಿದ್ದೇನೆ. ಪಕ್ಷ ಬಲವರ್ಧನೆ ಮಾಡಿ ಅಧಿಕಾರಕ್ಕೆ ತರಲಿಕ್ಕೆ ಬಹಳಷ್ಟು ಶ್ರಮ ಮಾಡಿದ್ದೇವೆ, ಪ್ರಯತ್ನ ಮಾಡಿದ್ದೇವೆ. ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಸಚಿವನಾಗಿ ಅತ್ಯಂತ ಉತ್ತಮವಾದಂತಹ ಕೆಲಸವನ್ನು ಮಾಡಿ ಪಕ್ಷಕ್ಕೆ, ರಾಜ್ಯಕ್ಕೆ ಒಳ್ಳೆ ಕೀರ್ತಿಯನ್ನು ತಂದಿದ್ದೇನೆ. ಹೀಗಾಗಿ ಎಲ್ಲ ಜನಮಾನಸದಲ್ಲಿ ಇದೆ, ಕಾರ್ಯಕರ್ತರಲ್ಲಿದೆ, ಪಕ್ಷದ ಹಿರಿಯ ಮುಖಂಡರ ಗಮನದಲ್ಲಿದೆ. ಹೀಗಾಗಿ ಯಾವ ಜವಾಬ್ದಾರಿ ಕೊಟ್ಟರು ನಿಭಾಯಿಸುತ್ತೇವೆ. ಹೌದು, ಸರ್ಕಾರ ಈಗಾಗಲೇ ಇದೆಲ್ಲದನ್ನು ಕೂಡ ಗಮನಿಸಿದೆ. ಆದ್ರೆ ಈ ಸಮುದಾಯಕ್ಕೆ ಈ ಸರಿ ಡಿಸಿಎಂ ಪಟ್ಟ ಏನಾದ್ರು ಸಿಗುವಂತ ಆಕಾಂಕ್ಷಿ ಏನಾದ್ರು ಸರ್? ನೋಡಿ, ಸಮುದಾಯದ ಲಿಂಗಾಯತ ವೀರಶೈವ ಸಮುದಾಯ ಒಂದು ಪ್ರಬಲ ಸಮುದಾಯ ಇದೆ. ಈ ಸಮುದಾಯದಿಂದ ಸುಮಾರು 36 ಜನ ಶಾಸಕರು ಆಯ್ಕೆ ಆಗಿದ್ದಾರೆ. ಹೀಗಾಗಿ ಎಲ್ಲರ ಒಂದು ಅಪೇಕ್ಷೆ ಇದೆ, ಸಮುದಾಯನೂ ಡಿಸಿಷನ್ ಮೇಕಿಂಗ್ ಅಲ್ಲಿ ಇರಬೇಕು, ಅವರಿಗೂ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಂಥದ್ದು. ಒಂದು ವೇಳೆ ಉಪಮುಖ್ಯಮಂತ್ರಿ ಸ್ಥಾನ ಹುದ್ದೆ ಕ್ರಿಯೇಟ್ ಮಾಡಿದರೆ ಇವತ್ತು ಸಿಗಬೇಕು ಅನ್ನುವಂಥದ್ದಿದೆ. ಆ ವಿಚಾರ ನಾನು ಹೈಕಮಾಂಡ್ಗೆ ಅವರಿಗೆ ತಿಳಿಸಿದ್ದೇನೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಮಂಜುನಾಥ್ ಸಕ್ರ, ಫ್ರೀಡಂ ಟಿವಿ, ಬೆಂಗಳೂರು.